ಜೈ ಹಿಂದ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಡೆಕ್ಸ್ 2024 2024ರ ಜನವರಿಯಿಂದ 2024 ಡಿಸೆಂಬರ್ವರೆಗಿನ ಪ್ರಮುಖ ಜಾಗತಿಕ ಸೂಚಕಾಂಕಗಳನ್ನು ನೋಡೋಣ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಸೊ ಮೊದಲ ಪಾರ್ಟ್ ವಿಡಿಯೋವನ್ನು ಕೂಡ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಟ್ರೆಂಡಿಂಗ್ ಟಾಪಿಕ್ ಅನ್ನ ತೆಗೆದುಕೊಂಡು ಹೋಗೋಣ. ಸೊ ಇವತ್ತಿನ ಸೆಷನ್ ಈ ಪ್ರಶ್ನೆಯಿಂದ ಶುರುವಾಗುತ್ತೆ. ಭಾರತೀಯ ವನ್ಯಜೀವಿ ಸಂಸ್ಥಾನದ ಪ್ರಕಾರ ಅತ್ಯಧಿಕ ಸಂಖ್ಯೆಯ ಗಂಗಾ ನದಿ ಡಾಲ್ಫಿನ್ ಯಾವ ರಾಜ್ಯದಲ್ಲಿದೆ? ಈ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಉತ್ತರ ಪ್ರದೇಶದಲ್ಲಿ ಭಾರತದಲ್ಲಿ ಅತ್ಯಧಿಕ ಸಂಖ್ಯೆಯ ಗಂಗಾ ನದಿ ಡಾಲ್ಫಿನ್ ಕಾಣಸಿಗುತ್ತೆ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಸೊ ಉತ್ತರ ಪ್ರದೇಶದಲ್ಲಿ 4,000ಕ್ಕೂ ಹೆಚ್ಚು ಗಂಗಾ ನದಿಯ ಡಾಲ್ಫಿನ್ಗಳು ಕಾಣಸಿಗ್ತವೆ. ಇನ್ನು ಉತ್ತರ ಪ್ರದೇಶದಲ್ಲಿ ಎಲ್ಲಿ ಹೆಚ್ಚು ಸಿಗುತ್ತೆ ಕಾಣಿಸುತ್ತೆ ಕೇಳಿದ್ರೆ ಚಂಬಲ್ ನದಿಯಲ್ಲಿ. ಉತ್ತರ ಪ್ರದೇಶದ ಪ್ರಮುಖವಾಗಿ ಚಂಬಲ್ ನದಿಯಲ್ಲಿ ಈ ಗಂಗಾ ನದಿಯ ಡಾಲ್ಫಿನ್ಗಳ ಸಂಖ್ಯೆ ಅತ್ಯಂತ ಹೆಚ್ಚಿವೆ. ಇನ್ನು ಈ ಗಂಗಾ ನದಿಯ ಡಾಲ್ಫಿನ್ಗೆ ಒಂದು ಸೈಂಟಿಫಿಕಲ್ ನೇಮ್ ಇದೆ. ಏನು ಕೇಳಿದ್ರೆ ಪ್ಲಾಟಾನಿಸ್ಟಾ, ವೈಜ್ಞಾನಿಕ ಹೆಸರು ಪ್ಲಾಟಾನಿಸ್ಟಾ ಗಂಗೋಟಿಕಾ ಅಂತ. ಗಂಗೋಟಿಕಾ ಇದರ ಸೈಂಟಿಫಿಕಲ್ ನೇಮ್ ಆಗಿದೆ. ಸೊ ಗಂಗಾ ನದಿ ಡಾಲ್ಫಿನ್ ಇದು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ 26ನೇ ಪ್ರಶ್ನೆ ಈ ರೀತಿ ಇದೆ. 2024ರಲ್ಲಿ ಜಾರಿ ಮಾಡಲಾದ ಸಿಪ್ರಿ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಇರುವ ಒಟ್ಟು ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ ಎಷ್ಟು? ನೋಡಿ, ಪ್ರಪಂಚದಲ್ಲಿರುವ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ರಿಪೋರ್ಟ್ ಮಾಡಿದಂಥ ಸಂಘಟನೆ ಯಾವುದು ಕೇಳಿದ್ರೆ ಸಿಪ್ರಿ ಅಂತೇಳಿ ಗೊತ್ತಿರಲಿ. ಸೊ ಭಾರತದಲ್ಲಿರುವ ಒಟ್ಟು ಪರಮಾಣು ಶಸ್ತ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 172, 172. ಸೊ ಭಾರತ ಪ್ರಪಂಚದಲ್ಲಿ 6ನೇ ಸ್ಥಾನದಲ್ಲಿದೆ. ಪರಮಾಣು ಶಸ್ತ್ರಾಸ್ತ್ರಗಳ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ರಷ್ಯಾದ ಬಳಿ 4,380 ಪರಮಾಣು ಶಸ್ತ್ರಾಸ್ತ್ರ ಇದೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ USA ಇದೆ. ಅಮೆರಿಕದ ಹತ್ರ 3,708 ಪರಮಾಣು ಶಸ್ತ್ರಾಸ್ತ್ರ ಇದ್ದರೆ 3ನೇ ಸ್ಥಾನದಲ್ಲಿ ಚೀನಾ ಇದೆ. ಸೊ ಚೀನಾದಲ್ಲಿ 500 ಶಸ್ತ್ರಾಸ್ತ್ರಗಳಿವೆ. ಸೊ ಭಾರತ 6ನೇ ಸ್ಥಾನದಲ್ಲಿದ್ದು 172 ಪರಮಾಣು ಶಸ್ತ್ರಗಳಿವೆ. ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಪ್ರಕಾರ ಭಾರತ ಯಾವ ಸ್ಥಾನದಲ್ಲಿದೆ? ಆ್ಯಕ್ಚುಲಿ ಈ ಒಂದು ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಸೋಲಾರ್ ಪವರ್ ಜನರೇಷನ್ಸ್ ಬಗ್ಗೆ. ಸೊ ಸೋಲಾರ್ ಪವರ್ಗೆ ರಿಲೇಟೆಡ್ ಆಗಿರುವಂಥ ಒಂದು ರಿಪೋರ್ಟ್ ಇದು, ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್. ಇದರಲ್ಲಿ ಭಾರತದ ಸ್ಥಾನ ಎಷ್ಟು ಕೇಳಿದ್ರೆ ಭಾರತ 3ನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ಇನ್ 3rd ಪ್ಲೇಸ್, 3ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು, ಫಸ್ಟ್ ಪ್ಲೇಸಲ್ಲಿರೋದು ಯಾವುದು ಕೇಳಿದ್ರೆ ಮೊದಲ ಸ್ಥಾನದಲ್ಲಿರೋದು ಚೀನಾ. 2ನೇ ಸ್ಥಾನದಲ್ಲಿರೋದು USA ಅಂದರೆ ಅಮೆರಿಕ. 3ನೇ ಸ್ಥಾನದಲ್ಲಿರೋದು ಭಾರತ. ವಿಶ್ವ ಸೈಬರ್ ಅಪರಾಧ ಸೂಚಕಾಂಕ 2024ರಲ್ಲಿ ಭಾರತ ಸ್ಥಾನ ಏನು? ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗುವಂಥ ದೇಶಗಳ ಪಟ್ಟಿ ಇದು. ಇದರಲ್ಲಿ ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಸೊ ಪ್ರಪಂಚದಲ್ಲಿ ಹೈಯೆಸ್ಟ್ ಸೈಬರ್ ಕ್ರೈಮ್ ಆಗ್ತಿರುವ ದೇಶಗಳ ಪಟ್ಟಿ ನೋಡಿದ್ರೆ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ ಕೇಳಿದ್ರೆ ಫಸ್ಟ್ ಪ್ಲೇಸಲ್ಲಿರೋದು ರಷ್ಯಾ, ಆನಂತರ ಉಕ್ರೇನ್ ಸೆಕೆಂಡ್ ಪ್ಲೇಸಲ್ಲಿದೆ. ಹಾಗೆಯೇ 3ನೇ ಸ್ಥಾನದಲ್ಲಿ ಚೀನಾ ಇದೆ. ಸೊ ಭಾರತ ಎಷ್ಟನೇ ಪ್ಲೇಸಲ್ಲಿದೆ? 10ನೇ ಸ್ಥಾನದಲ್ಲಿದೆ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2024ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿ ಉತ್ತರ ಭಾರತ 82ನೇ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು, ಫಸ್ಟ್ ಪ್ಲೇಸಲ್ಲಿರೋದು ಸಿಂಗಾಪುರ ಪ್ರಥಮ ಸ್ಥಾನದಲ್ಲಿದೆ. ಹಾಗೆಯೇ ಕಡಿಮೆ ಸ್ಥಾನದ ಲಾಸ್ಟ್ ಪ್ಲೇಸಲ್ಲಿರೋದು ಅಫ್ಘಾನಿಸ್ತಾನ್. ಅಂದರೆ ಇಲ್ಲಿ ಅತಿ ಕಡಿಮೆ ಪಾಸ್ಪೋರ್ಟನ್ನು ಪಡ್ಕೊಳ್ತಾರೆ ಅಫ್ಘಾನಿಸ್ತಾನಕ್ಕೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಅಫ್ಘಾನಿಸ್ತಾನ ಕೊನೆಯ ಪ್ಲೇಸಲ್ಲಿದೆ, ಕೊನೆಯ ಸ್ಥಾನದಲ್ಲಿ ಇರುವಂಥದ್ದು ಅಫ್ಘಾನಿಸ್ತಾನ್. ಕರಪ್ಷನ್ ಇಂಡೆಕ್ಸ್ 2024 ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಪ್ಲೇಸಲ್ಲಿ
ಫಿನ್ಲ್ಯಾಂಡ್ ಇದೆ. ಅತಿ ಕಡಿಮೆ ಕರಪ್ಷನ್ ಇರುವಂಥ ದೇಶಗಳಿವು ಸೆಕೆಂಡ್ ಪ್ಲೇಸಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಹಾಗಾದರೆ ಭಾರತ ಕರಪ್ಷನ್ ಇಂಡೆಕ್ಸ್ 2024 ಭಾರತ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಭಾರತ 93ನೇ ಸ್ಥಾನದಲ್ಲಿದೆ. ಭಾರತ 93ನೇ ಸ್ಥಾನದಲ್ಲಿದೆ ಮತ್ತು ಕೊನೆಯ ಸ್ಥಾನದಲ್ಲಿರುವುದು ಅತಿ ಹೆಚ್ಚು ಭ್ರಷ್ಟಾಚಾರ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಅತಿ ಹೆಚ್ಚು ಭ್ರಷ್ಟಾಚಾರ ಎಲ್ಲಿ ಕೇಳಿದ್ರೆ ಸೊಮಾಲಿಯಾದಲ್ಲಿ ಆಗುತ್ತೆ. ಸೊಮಾಲಿಯಾ ದೇಶದಲ್ಲಿ ಆಗುತ್ತೆ. ಸೊ ಈ ಒಂದು ರಿಪೋರ್ಟನ್ನು ಹೊರಡಿಸಿದ್ದು ಯಾವುದು ಕೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಈ ರಿಪೋರ್ಟನ್ನು ಹೊರಡಿಸ್ತು. ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2024 ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 42ನೇ ಸ್ಥಾನದಲ್ಲಿದೆ. ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ 2024. ಸೊ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯು ಎಸ್ ಎ ಫಸ್ಟ್ ಪ್ಲೇಸಲ್ಲಿದೆ. UK ಸೆಕೆಂಡ್ ಪ್ಲೇಸಲ್ಲಿದೆ. ಇನ್ನು ಫ್ರಾನ್ಸ್ ಇದೆಯಲ್ಲ, ಫ್ರಾನ್ಸ್ ಥರ್ಡ್ ಪ್ಲೇಸಲ್ಲಿದೆ. ಸೊ ಇದನ್ನು ಜಾರಿ ಮಾಡೋದು ಯಾರು ಕೇಳಿದ್ರೆ ಇದನ್ನು ಜಾರಿ ಮಾಡೋದು US ಚೇಂಬರ್ಸ್ ಆ್ಯಂಡ್ ಕಾಮರ್ಸ್. US ಚೇಂಬರ್ಸ್ ಆ್ಯಂಡ್ ಕಾಮರ್ಸ್ ಇದನ್ನು ಜಾರಿ ಮಾಡುತ್ತೆ. ನೀತಿ ಆಯೋಗ ಹೊರಡಿಸಿದ SDG ಇಂಡೆಕ್ಸ್ 2023-24 ಈ ರಿಪೋರ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ ಮತ್ತು ಸಿ ಎರಡು. ಅಂದರೆ ಉತ್ತರಾಖಂಡ್ ಮತ್ತು ಕೇರಳ ಎರಡೂ ರಾಜ್ಯಗಳು ನೀತಿ ಆಯೋಗ ಹೊರಡಿಸಿದ SDG ಇಂಡೆಕ್ಸ್ 2023-24 ಮೊದಲ ಸ್ಥಾನದಲ್ಲಿವೆ. ಹುರೂನ್ ಯೂನಿಕಾರ್ನ್ ಇಂಡೆಕ್ಸ್ 2024 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು USA, 2ನೇ ಸ್ಥಾನದಲ್ಲಿರೋದು ಚೈನಾ. ಇದನ್ನು ಜಾರಿ ಮಾಡೋದು ಹುರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಚೀನಾ. ಲೆಫೋರ್ಡ್ ರಿಪೋರ್ಟ್ 2024 ಆ್ಯಕ್ಚುಲಿ ಇದು 2024 ಜಾರಿಯಾಗಿತ್ತು. 2022 ಅಂತೇಳಿ ನೇಮ್ ಇರೋದು. ಲೆಫೋರ್ಡ್ ರಿಪೋರ್ಟ್ 2024 ಪ್ರಕಾರ ಯಾವ ರಾಜ್ಯದಲ್ಲಿ ಅಧಿಕ ಚೀತಾಗಳಿವೆ? ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಒಟ್ಟು 3907 ಚಿರತೆಗಳಿದ್ದು ಅತಿ ಹೆಚ್ಚು ಚಿರತೆಗಳಿರುವ ರಾಜ್ಯವಾಗಿದೆ. ಹಾಗಾದರೆ ಭಾರತದಲ್ಲಿ ಒಟ್ಟು ಇರುವ ಚಿರತೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 13,874 ಚಿರತೆಗಳಿವೆ. ಇದನ್ನು ಜಾರಿ ಮಾಡೋದು ಕೇಂದ್ರ ಪರಿಸರ ಸಚಿವಾಲಯ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 2024 ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಭಾರತ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಭಾರತ ಇರೋದು 126ನೇ ಸ್ಥಾನದಲ್ಲಿ. ಭಾರತ 126ನೇ ಸ್ಥಾನದಲ್ಲಿದೆ. ಸೆಕೆಂಡ್ ಪ್ಲೇಸಲ್ಲಿ ಡೆನ್ಮಾರ್ಕ್ ಬರುತ್ತೆ, ಥರ್ಡ್ ಪ್ಲೇಸಲ್ಲಿ ಐಸ್ಲ್ಯಾಂಡ್ ಬರುತ್ತೆ. ಇದನ್ನು ಜಾರಿ ಮಾಡೋದು SDSN ಸಂಸ್ಥೆ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2023 ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2023 ಫಸ್ಟ್ ಪ್ಲೇಸಲ್ಲಿರೋದು ಡೆನ್ಮಾರ್ಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲ ಸ್ಥಾನದಲ್ಲಿರೋದು ಡೆನ್ಮಾರ್ಕ್. ಇನ್ನು 2ನೇ ಸ್ಥಾನದಲ್ಲಿ ಐರ್ಲ್ಯಾಂಡ್ ಇದೆ. 2ನೇ ಸ್ಥಾನದಲ್ಲಿ ಐರ್ಲ್ಯಾಂಡ್ ದೇಶ ಇದೆ. ಹಾಗೆಯೇ 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ. ಈ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2023 ಭಾರತದ ಸ್ಥಾನ ಏನು ಅಂತ ನೋಡ್ತಾ ಹೋದರೆ ಭಾರತದ ಸ್ಥಾನ 40ನೇ ಸ್ಥಾನ. ಭಾರತ is in 40th place. India is in 40th place. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2024 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 7ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ರ್ಯಾಂಡ್ ಫುಟ್ಪ್ರಿಂಟ್ ರಿಪೋರ್ಟ್ ಪ್ರಕಾರ ಕೆಳಗಿನ ಯಾವ ಬ್ರ್ಯಾಂಡ್ ಅತಿ ಹೆಚ್ಚು ಬಳಕೆಯಾಗುವ ಬ್ರ್ಯಾಂಡ್ ಅಂದರೆ ಜನಜನಿತ ಬ್ರ್ಯಾಂಡ್ ಆಗಿದೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಲೆಜಿ. ವಿಶೇಷವಾಗಿ ಪಾರ್ಲೆ ಕಂಪನಿಯ ಈ ಒಂದು ಪಾರ್ಲೆ ಕಂಪನಿ ಅತಿ ಹೆಚ್ಚು ಜನಜನಿತ ಕಂಪನಿ ಅಂತೆ. ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2023 ಪ್ರಕಾರ ಭಾರತದ ಸ್ಥಾನ ಏನು ಇದರಲ್ಲಿ? ಸರಿ ಉತ್ತರ ಭಾರತ 38ನೇ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ 38ನೇ ಸ್ಥಾನದಲ್ಲಿದೆ. ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಸಿಂಗಾಪುರ, ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿರೋದು
ಫಿನ್ಲ್ಯಾಂಡ್ ಸೆಕೆಂಡ್ ಪ್ಲೇಸಲ್ಲಿದೆ. ಇದನ್ನು ಜಾರಿ ಮಾಡೋದು ಯಾರು ಕೇಳಿದ್ರೆ ವರ್ಲ್ಡ್ ಬ್ಯಾಂಕ್. ಜಾರಿ ಮಾಡೋದು ವರ್ಲ್ಡ್ ಬ್ಯಾಂಕ್. ಜಲಜೀವನ್ ಮಿಷನ್ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು? ಅಂದರೆ ಜಲಜೀವನ್ ಮಿಷನ್ ಅನ್ನು ಜಾರಿ ಮಾಡಿದಂತಹ ಅತಿ ಹೆಚ್ಚು ಜಾರಿ ಮಾಡಿರುವಂಥ ಜಿಲ್ಲೆ ಯಾವುದು ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ನೀಲಗಿರೀಸ್. ಈ ನೀಲಗಿರೀಸ್ ಡಿಸ್ಟಿಕ್ ಇದೆಯಲ್ಲ, ಇದು ತಮಿಳುನಾಡಲ್ಲಿ ಕಂಡುಬರುತ್ತೆ. ತಮಿಳುನಾಡಿನ ನೀಲಗಿರೀಸ್ ಜಲಜೀವನ್ ಮಿಷನ್ ಜಾರಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಇದರಲ್ಲಿ ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ಮಹೋಬಾ ಜಿಲ್ಲೆ. ಈ ಮಹೋಬಾ ಜಿಲ್ಲೆ ಇದೆಯಲ್ಲ, ಇದು UP ಉತ್ತರ ಪ್ರದೇಶದ ಜಿಲ್ಲೆಯಾಗಿದೆ. ಗ್ಲೋಬಲ್ ಹೆಪಟೈಟಿಸ್ ರಿಪೋರ್ಟ್ 2024ರಲ್ಲಿ ಭಾರತದ ಸ್ಥಾನ ಏನು? ಆ್ಯಕ್ಚುಲಿ ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ B ಮತ್ತು C ಹೆಪಟೈಟಿಸ್ನ B ಮತ್ತು C ರೋಗ ಅತಿ ಹೆಚ್ಚು ಇರುವಂಥ ಒಂದು ರಿಪೋರ್ಟ್ ಇದು. ಭಾರತ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ ಭಾರತ 2ನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ಇನ್ ಸೆಕೆಂಡ್ ಪ್ಲೇಸ್. ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ 2024 ಪ್ರಕಾರ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಇದರಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ USA, 2ನೇ ಸ್ಥಾನದಲ್ಲಿರುವ ದೇಶ UK, ಇನ್ನು 3ನೇ ಸ್ಥಾನದಲ್ಲಿರುವ ದೇಶ ಐರ್ಲ್ಯಾಂಡ್. ಸೊ ಇದನ್ನು ಜಾರಿ ಮಾಡೋದು ಯಾರು? ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಜಾರಿ ಮಾಡೋದು ಯಾರು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ. 10 ಲಕ್ಷ ಜನರ ವಿಭಾಗದಲ್ಲಿ ಸ್ವಚ್ಛ ವಾಯು ಸರ್ವೇಕ್ಷಣಾ ಪುರಸ್ಕಾರ 2024 ಪಡೆದ ನಗರ ಯಾವುದು? ಸರಿಯಾದ ಉತ್ತರ ಸೂರತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2024 ಇದರಲ್ಲಿ ಭಾರತದ ಸ್ಥಾನ ಏನು? ಸೊ ಆ್ಯಕ್ಚುಲಿ ಇದು ಫೈರ್ ಪವರ್ ಇಂಡೆಕ್ಸ್ ಇದೆಯಲ್ಲ, ಇದು ವಿದ್ಯುತ್ ಶಕ್ತಿದ ರಿಲೇಟೆಡ್ ಅಲ್ಲ, ಇದು ಸೈನ್ಯದ ರಿಲೇಟೆಡ್ ಆಗಿರುವಂಥ ಒಂದು ಇಂಡೆಕ್ಸ್. ಇದು ಸೈನ್ಯದ ಸಾಮರ್ಥ್ಯ, ಸೈನಿಕರ ಸಂಖ್ಯೆ, ಆಮೇಲೆ ಶಸ್ತ್ರಾಸ್ತ್ರ, ಇವುಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ವರದಿ ಇದು. ಈ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2024 ಭಾರತದ ಸ್ಥಾನ ಏನು ಕೇಳಿದ್ರೆ ಭಾರತ 4ನೇ ಸ್ಥಾನದಲ್ಲಿದೆ. ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು USA, ಸೆಕೆಂಡ್ ಪ್ಲೇಸಲ್ಲಿರೋದು ರಷ್ಯಾ, ಹಾಗೆಯೇ ಥರ್ಡ್ ಪ್ಲೇಸಲ್ಲಿರೋದು ಚೀನಾ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, $100 ಅಧಿಕ ರೆಮಿಟೆನ್ಸ್ ಪಡೆದ ವಿಶ್ವದ ಮೊದಲ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಚೀನಾ, ಜಪಾನ್, ಶ್ರೀಲಂಕಾ, ಭಾರತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.